Hello, good morning everyone. ಸೊ ಇವತ್ತಿನ ವ್ಲಾಗ್ ಏನಂತಂದ್ರೆ ನಾವಿವತ್ತು ಹಾಲು ಹಾಕ್ತೀವಿ. ಅದು ಇವತ್ತಿನ ವ್ಲಾಗ್ ಆಗಿರ್ತೈತಿ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕಂಟಿನ್ಯೂ ಆಗಿ ನೋಡ್ರಿ. ಇವಾಗ ಟೈಮ್ ಬಂದು 6 ಗಂಟೆ ಆಗೈತಿ. 6 ಗಂಟೆಗೆ ಎದ್ದೀನಿ ಇವತ್ತು. ಸೊ ಎಲ್ಲ ಕೆಲಸ ಮಾಡ್ಕೊಂಡು ಬರ್ರಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೈತಿ. ಸೊ ನೋಡ್ರಿ, 6 ಗಂಟೆಗೆ ನಾನು ಅರ್ಬಿ ತೊಳಕ್ಕೆ ಹೊಂಟೀನಿ. ಸೊ ಇನ್ನೂ ನೆಲ ಒರೆಸ್ಕೊಂಡಿಲ್ಲ, ಕಸ ಹೊಡ್ಕೊಂಡಿನಿ. ನೆಲ ಒರೆಸ್ಕೋಬೇಕು. ನೆಲ ಒರೆಸ್ಕೊಂಡು ಅರ್ಬಿ ತೊಳೆದು ಫ್ರೆಶ್ ಅಪ್ ಆಗಿಬಿಟ್ರೆ ಎಲ್ಲ ಕೆಲಸ ಮುಗಿತೈತಿ. ಬರ್ರಿ ಬಡ ಬಡ ಮಾಡ್ಕೊಂಬಿಡೋಣ ಅದನ್ನು. ಸೊ ಇವಾಗ ಎಲ್ಲ ಕೆಲಸ ಆಯಿತು. ಈಗ ಫ್ರೆಶ್ ಅಪ್ ಆದ್ರೆ ಪೂಜೆ ಮಾಡಬೇಕು. ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೂ ಆಯ್ತು, ದೀಪ ಹಾಕಿದ್ದೂ ಆಯ್ತು. ಈಗ ಟೈಮ್ ಬಂದು 7 ಆಗೈತಿ. ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೊಂಟೀನಿ. ಯಾಕಂದ್ರೆ ಇವತ್ತು ಅವರು ಶ್ರಾವಣದ 2ನೇ ವಾರ ಹಾಲು ಹಾಕ್ತಾರೆ. ಸೊ 2ನೇ ವಾರ ನಾವು ದೇವ್ರಿಗೆ ಹೋಗಿರೋದ್ರಿಂದ ಇದು 3ನೇ ವಾರ. ಇವಾಗ ಹಾಲು ಹಾಕಾಕತ್ತಾರ. ಸೊ ಅಲ್ಲಿಗೆ ಹೋಗ್ಬೇಕು ಪೂಜೆ ಮಾಡಕ್ಕೆ. ಬರ್ರಿ. ಸೊ ಹೊಂಟೀನಿ. ಭಾಳ ದೂರಿಲ್ಲ, ಹತ್ರನೇ ಐತಿ. ಹಾಗಾಗಿ ನಡ್ಕೋತ ಹೊಂಟೀನಿ. 7 ಗಂಟೆಗೆ ವಾಕಿಂಗ್ ಆದಂಗೆ ಆಗ್ತೈತಿ. ಅಲ್ಲೇ ಎಲ್ಲ ಪೂಜೆಗದು ಎಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡಿ ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಸೊ ಸಾಂಬಾರು ಬಿಸಿ ಇಟ್ಟೀನಿ. ರೋಸಿಗೆ ಊಟ ಹಾಕೀನಿ. ಆಮೇಲೆ ಸೊ ಇವಾಗ ರೆಡಿ ಆಗ್ಬೇಕು. ನಾನು ಪೂಜೆಗೂ ಆಯ್ತು, ಆಮೇಲೆ ಹೊರಗೆ ಹೋಗ್ತೀನಿ. ಇವತ್ತು ಹೊರಗೆ ಹೊಂಟೀನಿ ನಾನು ಸ್ವಲ್ಪ. ಸೊ ಅದಕ್ಕೂ ಆಯ್ತು ನೋಡಿರಿ. ಇಲ್ಲ ಅರ್ಬಿ ಒಣಗಿ ಹಾಕಿದೆ. ಮಾರ್ನಿಂಗ್ ಒಗೆದು ಹಾಕಿದ್ದೆ, ಆದರೆ ಒಣಗಿ ಹಾಕಿರಲಿಲ್ಲ. ಸೊ ಅಲ್ಲಿದೆಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಒಣಗಿ ಹಾಕಿದೆ. ಸೊ ಇವಾಗ ರೆಡಿ ಆಗಬೇಕು. ಯಾಕಂತಂದ್ರೆ ಪೂಜೆಗೂ ಆಯ್ತು. ಆಮೇಲೆ ಒಂದು 2-3 ವರ್ಷ ಆದಮೇಲೆ ನನ್ನ ಫ್ರೆಂಡ್ ಹುಬ್ಳಿಗೆ ಬಂದಾಳ. ಸೊ ಆಕಿಗೆ ಮೀಟ್ ಮಾಡೋಕ್ಕೂ ಹೊಂಟೀನಿ. ಆಕಿಗೆ ಬರಲ್ಲ ಅಂತ ಹೇಳೀನಿ. ನೋಡ್ಬೇಕು, ಆಕಿಗೂ ಒಂಥರ ಸರ್ಪ್ರೈಸ್ ವಿಸಿಟ್ ಕೊಟ್ಟಂಗೆ ಆಗ್ತೈತಿ ಅಂಥೇಳಿ. ಹೋಗೋದು ಬ್ಯಾಡ ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಆಗೇನು ಬರೇ ಬರೋದಿಲ್ಲ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿನಿ. ಸೊ ಈಗ ಅಲ್ಲಿಗೆ ಹೋಗಾಕ ರೆಡಿ ಆಗಬೇಕು. ನೋಡೋಣ ಆಕಿದೆ ಎಕ್ಸಾಕ್ಟ್ಮೆಂಟ್ ಅಥವಾ ಆಕಿದ ಫೇಸ್ ರಿಯಾಕ್ಷನ್ ಹೆಂಗಿರ್ತೈತಿ ಅಂತ ಹೇಳಿ ನಿಮಗೂ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿನಿ. ಹೆಂಗೆ ಶಾಕ್ ಆಗ್ತಾಳೋ ಇಲ್ಲೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ಒಂದು 90% ಆಗ್ತಾಳ ಅಂತ ಹೇಳಿ ನನಗೆ ಅನ್ಸಾತೈತಿ. ನೋಡಿ ಇವಾಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸೊ ನಾನು ರೆಡಿಯಾಗಿ ಆಲ್ರೆಡಿ ಹೊಂಟ್ಬಿಟ್ಟೀನಿ. ಯಾಕಂದ್ರೆ ಲೇಟ್ ಆಗಿಬಿಟ್ಟೈತಿ. ಮತ್ತು ಅದು ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹೋದ್ರೆ ಮತ್ತು ಅದು ಮಾತಾಡೋಕೆ ಕಮ್ಮಿ ಆಗ್ತೈತಿ. ಸೊ ಹಾಗಾಗಿ ಜಲ್ದಿನ ಹೊಂಟೀನಿ. ಯಪ್ಪ, ಈ ಬಿಸಿಲೊಳಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಆಗಲ್ಲ ಆ್ಯಕ್ಚುಲಿ. ಸೊ ನಂಗೆ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ನಮ್ಮ ಅತ್ತೆ ಮನೆಯಲ್ಲಿಂದ ಅಲ್ಲಿಂದ ಹಾಲು ಹಾಕಿ ಆಮೇಲೆ ಅಲ್ಲಿಗೆ ಹೋಗ್ಬೇಕು. ಮಾಡೋ ಕೆಲಸ ಮಾಡಲಿ. ಇಷ್ಟೇ ಮುಗಿತೆ 3 ಸಲ ಆಗಿದೆ. ರೋಡ್
ಮಸ್ತ್ ಸರ್ಪ್ರೈಸ್ ಕೊಟ್ಟೆ, ಖುಷಿ ಆಯ್ತು ಆ್ಯಕ್ಚುಲಿ ಇಷ್ಟು ದಿನ ಬಂದಿದ್ದಕ್ಕೂ. ನೋಡು ಆಕಿ ಏನು ಅಂತಾಳೆ ಅಂಥೇಳಿ, ಆಕಿ ಏನು ಎಕ್ಸೈಟ್ಮೆಂಟ್ ಆಗಲೇ ಇಲ್ಲ ಅಂಥೇಳಿ ಆಕಿ ಕಡೆಯಿಂದ ನಾನು ಕೇಳಿಸ್ತೀನಿ. ನೋಡೋಣ ತಡ್ರಿ, ಆಕಿಗೆ ಈಗ ರೆಡಿ ಆಗಂತಂದು ಹೇಳೀನಿ, ಫೋಟೋಸ್ ತೊಗೊಳೋಣ, ಭಾಳ ದಿನ ಆಗೈತೆ ಅಂಥೇಳಿ. ಸೊ ಫೋಟೋಸ್ ತೊಗೊಂಡು ಇದ್ರಾಗ ಅಪ್ಲೋಡ್ ಮಾಡಿರ್ತೀನಿ, ಹಾಕಿರ್ತೀನಿ, ನೋಡೋಣ ಹೆಂಗೆ ಅಂಥೇಳಿ. ಸೊ ವಿಡಿಯೋ ಫೋಟೋ ತಗೊಳ್ಳೋಣ ಅಂಥೇಳಿ ಅಂದ್ಕೊಂಡೀನಿ. ಆಕಿ ಕಡೆಯಿಂದ ನಾನು ಕೇಳಿಸ್ತೀನಿ ಹೆಂಗೆ ಅನ್ನಿಸ್ತ ಅಂತ ಹೇಳಿ. ಸೊ ಇವಾಗ ಬಂದ ತಕ್ಷಣ ನೀರದು ಕುಡ್ದ ಇವಾಗ ಕುಂತೀನಿ ಟಿ ವಿ ನೋಡ್ಕೊತ. ಕರಿ ಜೋರು ಕರಿ ಅಪ್ಪ ಅಪ್ಪ ಬಾ ಬಾನ್ 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 ಹೋಲ್ಡ್ ಇದಕ್ಕೆ ಮಾಡ್ತಿ ಆಕಿ ವಿಡಿಯೋ ಕಾಲ್ ಆಪ್ಷನ್ ಗೊತ್ತಾಗತ್ತಲ್ಲ. ಟಾಟಾ ಟಾಟಾ ನೋಡು ಗೋವಾ ಅದು ಅಂತ ಮೆಸೇಜ್ ಯಾಡಿದ್ರು ಎರಡು ಅದ ಹಣೆ ಬರ ನೀವು ಕುರ್ತು. ವಿಧಿದ ಪಲಾವ್ ಇಡ್ಲಿ ಸಾಂಬಾರ್ ಚಟ್ನಿ ಈಗ ಅರ್ಧ ಮುಕ್ಕಿ ಹೆಂಗೆ ಕುರ್ತು. ಅಂಜು ಸರ್ಪ್ರೈಸ್ ಆತಿಲ್ಲ? ವೆರಿ ಸರ್ಪ್ರೈಸ್ ಖರೆ ನಿಜ. ಹ್ಯಾಪಿ ಹ್ಯಾಪಿ, ವೆರಿ ಹ್ಯಾಪಿ. ಥ್ಯಾಂಕ್ ಯು 2 ವರ್ಷ ಆದಮೇಲೆ ಮದುವೆಯಾಗ ಮೀಟ್ ಆದಕ್ಕೆ ಈಗ ಮೀಟ್ ಆಗ್ಯಾನ ನೋಡ್ರಿ. ಸೊ ಟೈಮ್ ಆಗಲಿ 5:30 ಆಗಾಕ ಬಂತು, ಈಗ ಹೊಂಟೇನಿ ನಮ್ಮ ಮನೆಗೆ. ಸೊ ಬಾಯ್. ನನ್ನ ಕಡೆಯಿಂದನೂ ಬಾಯ್. ಮಿಸ್ ಯು. ಸೇಮ್ ಟು ಯು. ಯಾಕಂದ್ರೆ ಈಗ ಹೋಗೇ ಬಿಡ್ರಿ. ಸೊ ನನ್ನ ಫ್ರೆಂಡಿಗೆ ಮಾತಾಡ್ಕೊಂಡು ಅಲ್ಲಿಂದ ಮಾರ್ಕೆಟಿಗೆ ಹೋಗಿ ವರಮಹಾಲಕ್ಷ್ಮಿಗೆ ಒಂದು ಸೀರೆ ತೊಗೊಂಡು ಸಿಕ್ಕಾಪಟ್ಟೆ ಗದ್ದಲ ಇತ್ತು, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ. ವರಮಹಾಲಕ್ಷ್ಮಿಗೆ ಸೀರೆ ತೊಗೊಂಡು ಅಲ್ಲಿಂದ ಮನೆಗೆ ಬಂದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಬಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.